Good morning, students. Welcome back again to Explore Edu ಚಾನಲ್. ಎಲ್ಲರಿಗೂ ಸ್ವಾಗತ ಮತ್ತೊಮ್ಮೆ. ಇವತ್ತಿನ ವಿಡಿಯೋ ಮತ್ತೆ KE ಮತ್ತು ನೀಟ್ ಕೇಸ್ಗೆ ಸಂಬಂಧಪಟ್ಟಂಗೆ ಆಲ್ರೆಡಿ ಎಲ್ಲರಿಗೂ ಗೊತ್ತಿದೆ. ಮೊನ್ನೆ ನಡೆದಿರೋ ಹಿಯರಿಂಗಲ್ಲಿ ಆನರೇಬಲ್ ಕೋರ್ಟ್ ಯಾವುದೇ ಡಿಸಿಷನ್ಗೆ ಬರೋಕ್ಕಾಗಲಿಲ್ಲ. ಅದರ ಜೊತೆಗೆ ಟೆಂಟೇಟಿವ್ಲಿ ಡಿಸೆಂಬರ್ 1 ಅಂತ ಹೇಳಿದ್ದಾರೆ. ಅದಕ್ಕಿಂತ ಮುಂಚೆ ನಿನ್ನೆ 27ನೇ ತಾರೀಕಿಗೆ KE ಅವರಿಗೆ ಡಾಕ್ಯುಮೆಂಟನ್ನು ಸಬ್ಮಿಟ್ ಮಾಡೋಕ್ಕೆ ಹೇಳಿದರು. ಅದರಲ್ಲಿ ಎಲ್ಲ ಗೈಡ್ಲೈನ್ಸು, ನೋಟಿಫಿಕೇಷನು, ಸೀಟ್ ಮ್ಯಾಟ್ರಿಕ್ಸ್ ಬಗ್ಗೆ ಎಲ್ಲ ಕಂಪ್ಲೀಟಾಗಿ ಒಂದು ಪ್ರಾಪರ್ ಆರ್ಡರಲ್ಲಿ, ಕ್ರೋನಾಲಜಿಕಲ್ ಆರ್ಡರಲ್ಲಿ ಕೊಡೋಕ್ಕೆ ಹೇಳಿದರು. ಮೋಸ್ಟ್ಲಿ KE ಅವರು ನಿನ್ನೆ ಜಡ್ಜ್ ಸಾಹೇಬರಿಗೆ ಅಥವಾ ಆನರೇಬಲ್ ಕೋರ್ಟ್ಗೆ ಸಬ್ಮಿಟ್ ಮಾಡಿರ್ತಾರಂತ ನನಗೆ ಅನಿಸುತ್ತೆ. ಅದರ ಜೊತೆಗೆ ಮುಂದೆ ನಡೆಯುವ ವಿಚಾರಗಳ ಬಗ್ಗೆ ಗಮನ ಹರಿಸಿದಾಗ ಡಿಸೆಂಬರ್ 1ಗೆ ಹಿಯರಿಂಗ್ ನಡೆದರೆ ಏನಾಗ್ಬೋದು, ಎಕ್ಸಾಕ್ಟ್ಲಿ ಈ ಪರಿಸ್ಥಿತಿನಲ್ಲಿ ವೇರ್ ವಿ ಸ್ಟ್ಯಾಂಡ್, ನಾವು ಈ ಕೇಸ್ ಬಗ್ಗೆ ಸಂಬಂಧಪಟ್ಟಂಗೆ ಎಲ್ಲಿ ಬಂದು ನಿಂತ್ಕೊಂಡಿದ್ದೀವಿ, ಆ್ಯಂಡ್ ವಾಟ್ ಆರ್ ದ ಆಪ್ಷನ್ಸ್, ಏನು ಆಯ್ಕೆಗಳಿದೆ ನಮ್ಮ ಮುಂದೆ, ಮತ್ತು ಕೋರ್ಟಿಂದ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದು, ವರ್ಡಿಕ್ಟು ಯಾರ ಪರವಾಗಿ ಬರ್ಬೋದು, ಯಾರ ವಿರುದ್ಧವಾಗಿ ಹೋಗ್ಬೋದು. ಬಟ್ ಕೋರ್ಟಿಂದ ಕೇಸ್ ಬಂದ ಮೇಲೆ ನಮ್ಮ ಹತ್ರ ಏನು ಆಪ್ಷನ್ಸ್ ಇದೆ, ಆಯ್ಕೆಗಳಿದೆ, ಮುಂದಿನ ದಾರಿ ಏನು, ಮುಂದಿನ ಜರ್ನಿ ಏನು, ನಮ್ಮ ಮೆಡಿಕಲ್ ಜರ್ನಿ ಕಂಟಿನ್ಯೂ ಆಗುತ್ತಾ, ಏನಾಗುತ್ತಾ, ಇದೆಲ್ಲ ಪ್ರಶ್ನೆಗಳು ನಿಮ್ಮ ಮೈಂಡಲ್ಲಿ ಈಗ ಆಲ್ರೆಡಿ ಇರುತ್ತೆ. ಅದರ ಬಗ್ಗೆ ಯೋಚನೆ ಮುಂದೆ ಮಾಡೋಣ. ಬಟ್ ಇವಾಗ ಇವತ್ತಿನ ಸನ್ನಿವೇಶಗಳ ತಕ್ಕಂಗೆ ಯೋಚನೆ ಮಾಡೋದಾದರೆ, ಕೋರ್ಟು ಡಿಸಿಷನ್ ಕೊಡಬೇಕಾದ್ರೆ ಆನರೇಬಲ್ ಜಡ್ಜಸ್ ಯಾವ ಥರ ಥಿಂಕ್ ಮಾಡ್ಬೋದು, ಅವ್ರ ಮುಂದೆನೂ ಕೂಡ ಸುಮಾರು ಪ್ರಶ್ನೆಗಳಿರ್ತವೆ. ಯಾವ ಥರ ಜಜ್ಮೆಂಟ್ ಬಂದರೆ ಎಲ್ಲರಿಗೂ ಒಳ್ಳೆಯದಾಗುತ್ತೆ, ಯಾವ ಥರ ಜಜ್ಮೆಂಟ್ ಕೊಟ್ಟರೆ ಎಲ್ಲರಿಗೂ ಅನುಕೂಲ ಆಗುತ್ತೆ. ಯಾಕಂದರೆ ಇದು ವಿದ್ಯಾರ್ಥಿಗಳ ಜೀವನದ ಪ್ರಶ್ನೆ. ಆಲ್ರೆಡಿ ಡಿಲೇ ಆಗಿದೆ 1.5 ತಿಂಗಳು. ಇಷ್ಟೊತ್ತಿಗೆ ಅವರು ಕ್ಲಾಸಸ್ ಸ್ಟಾರ್ಟ್ ಆಗಿ 1 ತಿಂಗಳು ಆಗ್ತಾಯಿತ್ತು ಅವರು ಅಡ್ಮಿಷನ್ ಮಾಡಿಸಿದ ಮೇಲೆ. ಅದ್ರ ಜೊತೆಗೆ ಇನ್ನೂ ಫರ್ದರ್ ಡಿಲೇ ಆದರೆ ಏನು ಕಷ್ಟ ಆಗುತ್ತೆ ಅನ್ನೋದು ಅವ್ರಿಗೂ ಗೊತ್ತಿರುತ್ತೆ. ಇದನ್ನೆಲ್ಲ ಯೋಚನೆ ಮಾಡಿಕೊಂಡು ಅವರು ಒಂದು ನಿರ್ಧಾರಕ್ಕೆ ಬರ್ತಾರಂತ ನನ್ನ ಅನಿಸಿಕೆ. ಇದು ನನ್ನ ಪರ್ಸನಲ್ ಒಪಿನಿಯನ್ ಆಗಿರೋದ್ರಿಂದ ಯಾರೂ ಯಾವುದೇ ಥರ ಪರ್ಸನಲ್ ಆಗಿ ತಗೋಬೇಡಿ. ನಾನು ಈ ಕೇಸ್ಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಅನಲೈಸ್ ಮಾಡಿ ಪಾಯಿಂಟ್ಸನ್ನು ಗ್ಯಾದರ್ ಮಾಡಿ ನಿಮ್ಮ ಮುಂದೆ ಇಡ್ತಾ ಇದ್ದೀನಿ. ಆ ಪಾಯಿಂಟ್ಸ್ಗಳ ಬಗ್ಗೆ ನೀವು ಕೂಡ ಯೋಚನೆ ಮಾಡಿ, ವೇರ್ ವಿ ಆರ್ ಸ್ಟ್ಯಾಂಡಿಂಗ್, ವೆದರ್ ಯು ಕ್ಯಾನ್ ಪ್ರೊವೈಡ್ ಮೋರ್ ಇನ್ಫಾರ್ಮೇಷನ್, ಕ್ಲಾರಿಟಿ ಆನ್ ದ ಕೇಸ್. ನೀವು ಅದನ್ನು ನೋಡಿಕೊಂಡು ನಿಮ್ಮ ವೈಯಕ್ತಿಕವಾಗಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು. ಇದರಿಂದ ಬೇರೆ ವಿದ್ಯಾರ್ಥಿಗಳಿಗಾಗಲಿ ಪೋಷಕರಿಗಾಗಲಿ ಅನುಕೂಲ ಆಗುತ್ತೆ. ಇದು ಯಾವುದೇ ಒಂದು ವರ್ಗದ ವಿದ್ಯಾರ್ಥಿಗಳಿಗಾಗಲಿ ಯಾವುದೇ ಒಂದು ವರ್ಗದ ಪೋಷಕರಿಗಾಗಿ ಮಾಡೋ ವಿಡಿಯೋ ಅಲ್ಲ. ಏನೇ ಜಜ್ಮೆಂಟ್ ಬಂದರೂ ಕೂಡ ಎಲ್ಲರಿಗೂ ಫೇರ್ ಆ್ಯಂಡ್ ಫೈನ್ ಆಗಿ ಬರಲಿ ಅನ್ನೋದು ನನ್ನ ವೈಯಕ್ತಿಕ ವಿಚಾರ. ಅದರ ತಕ್ಕಂಗೆ ಮೇನ್ ಟಾಪಿಕ್ಕಿಗೆ ಬರೋದಾದರೆ ಯಾವ ಥರ ಪ್ರಶ್ನೆಗಳಿರುತ್ತೆ, ವಾಟ್ ಕ್ವಶನ್ಸ್ ವಿಲ್ ಹ್ಯಾವ್ ಬಿಫೋರ್ ದ ಕೋರ್ಟ್. ಇವಾಗ ಆಲ್ರೆಡಿ 2 ಜಡ್ಜಸ್ ಬೆಂಚಿಂದ ರೆಫರ್ ಆಗಿ 3 ಜಡ್ಜಸ್ ಬೆಂಚಿಗೆ ಬಂದಿದೆ ಕೇಸು. ಅಲ್ಲಿ ಯಾವುದೇ ಥರ ನಿರ್ಧಾರ ಆಗಲಿಲ್ಲ ಅನ್ನೋ ಬಗ್ಗೆನೇ ಇದು ಸ್ವಲ್ಪ ಜಾಸ್ತಿ ಕಾಂಪ್ಲಿಕೇಟೆಡ್ ಆಗಲಿ ಸೀರಿಯಸ್ ಆಗಲಿ ಆಗಿರ್ಬೋದು. ಬಟ್ ಬಿಫೋರ್ ಕೋರ್ಟ್ ಡೆಲಿವರ್ ಎನಿ ವರ್ಡಿಕ್ಟ್ ಏನಾದರೂ ಅವರು ಯೋಚನೆ ಮಾಡೋದಾದರೆ ಯಾವ ಪಾಯಿಂಟ್ಸ್ ಮೇಲೆ ಗಮನ ಹರಿಸ್ಬೋದು. ನನ್ನ ವೈಯಕ್ತಿಕ ವಿಚಾರವಾಗಿ, ವೈ ದ ಪ್ರೀವಿಯಸ್ ಜಜ್ಮೆಂಟ್ ಸ್ಪ್ಲಿಟ್. ಮುಂಚೆ ನಡೆದಿರೋ ಹಿಯರಿಂಗಲ್ಲಿ ಕೇಸಲ್ಲಿ ಇಬ್ಬರು ಜಡ್ಜ್ ಸಾಹೇಬರು ಅಥವಾ ಆನರೇಬಲ್ ಜಡ್ಜಸ್ಸು ಯಾಕೆ ಬೇರೆ ಬೇರೆ ಥರ ಜಜ್ಮೆಂಟನ್ನು ಕೊಟ್ಟರು, ಇದು ಒಂದು ಮುಖ್ಯವಾದ ಪ್ರಶ್ನೆ. ಅವರಿಗೆ ಲೀಗಲ್ ಆ್ಯಂಗಲಲ್ಲಿ ನೋಡ್ತಾ ಇರ್ತಾರೆ ಅದನ್ನೆಲ್ಲ, ಯಾವ ಥರ ಜಜ್ಮೆಂಟ್ ಬಂತು, ಏನೇನು ಪಾಯಿಂಟ್ಸ್ ಕನ್ಸಿಡರ್ ಮಾಡಿರೋದು ಅಂಥೇಳಿ. ಸ್ಪ್ಲಿಟ್ ಜಜ್ಮೆಂಟ್ ಬಂದಿರೋದ್ರಿಂದ ದೇರ್ ಮೇ ಬಿ ಸಮ್ ಪಾಸಿಬಲ್ ವಯೋಲೇಷನ್ಸ್ ಆನ್ ದ ಗೈಡ್ಲೈನ್ಸ್ ಆಫ್ ದ ಕೌನ್ಸಿಲಿಂಗಿಗೆ ಸಂಬಂಧಪಟ್ಟಂಗೆ ಏನಾದರೂ ವಯೋಲೇಷನ್ಸ್ ಬಂದಿರ್ಬೋದು ಅನ್ನೋದಕ್ಕೆ ಜಜ್ಮೆಂಟಲ್ಲಿ ಸ್ಪ್ಲಿಟ್ ವರ್ಡಿಕ್ಟ್ ಬಂದಿದೆ. ಒಬ್ಬರು ಒಂಥರ ಯೋಚನೆ ಮಾಡಿದ್ರೆ ಇನ್ನೊಬ್ಬರು ಒಂಥರ ಯೋಚನೆ ಮಾಡಿ ಜಜ್ಮೆಂಟ್ ಕೊಟ್ಟಿದ್ದಾರೆ. ವಾಸ್ ದ ನ್ಯೂ ರಿಜಿಸ್ಟ್ರೇಷನ್ ಇನ್ ರೌಂಡ್ 3 ಫೇರ್. 3ನೇ ರೌಂಡ್ ಕೌನ್ಸಿಲಿಂಗಲ್ಲಿ ಹೊಸ ರಿಜಿಸ್ಟ್ರೇಷನ್ಗೆ ಏನೇ ಅವಕಾಶ ಕೊಟ್ಟರು, ಅದು ಲೆಜಿಟಿಮೇಟ್ ಆಗಿದೆಯಾ, ಲೀಗಲ್ ಆಗಿದೆಯಾ, ಅಥವಾ ಕೊಟ್ಟರು ಕೂಡ ಯಾವ ಗ್ರೌಂಡ್ಸಲ್ಲಿ ಯಾವ ಗೈಡ್ಲೈನ್ಸಲ್ಲಿ ಕೊಟ್ಟರು.
ಅದರ ಜೊತೆಗೆ ಮಿಡ್ ಸೀಟ್ ಅಡಿಷನ್ಸ್ ನಾಟ್ ಅಲೌಡ್. ಗೈಡ್ಲೈನ್ಸ್ ಪ್ರಕಾರ ಯಾವುದೇ ಥರ ಹೊಸ ಸೀಟ್ಸ್ ಆ್ಯಡ್ ಮಾಡೋಂಗಿಲ್ಲ. ಬಟ್ ರೆಗ್ಯುಲೇಷನ್ 17 ವಿಲ್ ಪ್ರಿವೈಲ್. ರೆಗ್ಯುಲೇಷನ್ 17 ಬಗ್ಗೆ ಮೊನ್ನೆ ಡಿಸ್ಕಷನ್ ಆದಮೇಲೆ ಎರಡೂ ಪಾರ್ಟಿಯವರು ಅದಕ್ಕೆ ಸಮ್ಮತಿಯನ್ನು ಸೂಚಿಸಿದ್ದಾರೆ, ಒಪ್ಪಿಕೊಂಡಿದ್ದಾರೆ. ಸೊ ದ ನ್ಯೂ 443 ಸೀಟ್ಸ್ ವಿಲ್ ಎಕ್ಸಿಸ್ಟ್. ಅದಕ್ಕೇನು ಧಕ್ಕೆ ಆಗೋದಿಲ್ಲ. ಎಕ್ಸಾಮಿನ್ ವೆದರ್ ಮೆರಿಟ್ ಕಂಪ್ರಮೈಸ್. ಮೂರನೇ ರೌಂಡಲ್ಲಿ ಏನಾದರೂ ಮೆರಿಟ್ಗೆ ಧಕ್ಕೆ ಆಗಿದೆಯಾ, ಕಂಪ್ರಮೈಸ್ ಆಗಿದೆಯಾ, ಈಸ್ ಇಟ್ ಬಯಾಸ್ಡ್, ಅಥವಾ ಪೆಟಿಷನರ್ ಕ್ಲೇಮ್ ಮಾಡೋ ಪ್ರಕಾರ ಲೋ ಮೆರಿಟರ್ ಸ್ಟೂಡೆಂಟ್ಸ್ಗೆ ಏನಾದರೂ ಒಳ್ಳೆ ಸೀಟು, ಒಳ್ಳೆ ಕಾಲೇಜ್ ಸಿಕ್ಕಿದೆಯಾ, ಏನಾದರೂ ಪಾಸಿಬಿಲಿಟಿ ಇತ್ತು ಅದರಲ್ಲಿ. ಈಗ ಅದೇ ಉದ್ದೇಶಕ್ಕಾಗಿಯೇ ಕೆ ಇ ಅವ್ರ ಕಡೆಯಿಂದ ಮೇನ್ ಡಾಕ್ಯುಮೆಂಟ್ ತರಿಸ್ಕೊಂಡಿರ್ಬೋದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಇವಾಗ ಕೊಟ್ಟಿರೋ ಎವಿಡೆನ್ಸು ಕೆ ಇ ಅವ್ರ ವಾದ ವಿವಾದಗಳನ್ನು ನೋಡಿದರೆ ಸರಿಯಾದ ದಾಖಲಾತಿಗಳನ್ನು ಅವ್ರು ಸಂಬಂಧಪಟ್ಟಂಗೆ ಕೊಟ್ಟಿರಲಿಲ್ಲ ಅಂತ ಆನರಬಲ್ ಜಡ್ಜಸ್ಸು ಇವಾಗ ಅದನ್ನು ಕರೆಕ್ಟಾಗಿ ಪ್ರಾಪರ್ ಆರ್ಡ್ರಲ್ಲಿ ಮಾಡಿಕೊಡಿ ಅಂತ ನಿನ್ನೆ ಹೇಳಿದರು, ನಿನ್ನೆ ಕೊಟ್ಟಿರ್ತಾರೆ. ಸೊ ಡಿಸೆಂಬರ್ 1ನೇ ತಾರೀಕಿನವರೆಗೂ ಸ್ವಲ್ಪ ಕಾಲಾವಕಾಶ ಇದೆ. ಅವ್ರಿಗೂ ಕೂಡ ಅದನ್ನು ಕಂಪ್ಲೀಟ್ ಸ್ಟಡಿ ಮಾಡಿ ಟು ಅಂಡರ್ಸ್ಟ್ಯಾಂಡ್ ದ ಕಾಂಪ್ಲೆಕ್ಸಿಟಿ ಆಫ್ ದ ಕೇಸ್ ಅವ್ರಿಗೂ ಕೂಡ ಸಮಯ ಕಾಲಾವಕಾಶ ಇರೋದರಿಂದ ಅದನ್ನೆಲ್ಲ ತಿಳ್ಕೊಂಡು ಹಿಯರಿಂಗನ್ನು ಇಟ್ಕೋತಾರೆ. ಅದರ ಜೊತೆಗೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಅಂದರೆ, ಅದರ ಜೊತೆಗೆ ಮೆರಿಟ್ ಕಂಪ್ರಮೈಸ್ ಆಗಿದ್ದರೆ ರೌಂಡ್ 3 ಕೌನ್ಸಿಲಿಂಗ್ ವಾಸ್ ಸ್ಟೂಡೆಂಟ್ ಫ್ರೆಂಡ್ಲಿ. ಎಲ್ಲ ಸ್ಟೂಡೆಂಟ್ಸಿಗೆ ಅನುಕೂಲ ಆಗೋ ಥರ ನ್ಯಾಯಸಮ್ಮತವಾಗಿ ರೌಂಡ್ 3 ಕೌನ್ಸಿಲಿಂಗ್ ನಡೆದಿದೆಯಾ? ಇದು ಒಂದು ಮುಖ್ಯವಾದ ಪ್ರಶ್ನೆ. ಇವನ್ನೆಲ್ಲ ಪ್ರಶ್ನೆಗಳನ್ನು ನೋಡಿ ಅನಲೈಸ್ ಮಾಡಿ ಎಲ್ಲ ಎವಿಡೆನ್ಸು ಮತ್ತು ದಾಖಲಾತಿಗಳನ್ನು ಗ್ಯಾದರ್ ಮಾಡಿ ಅವರಿಗೆ ಡಿಸೆಂಬರ್ 1ನೇ ತಾರೀಕಿಗೆ ಏನಾದರೂ ಮತ್ತೆ ಹಿಯರಿಂಗ್ ನಡೆಸ್ತಾರಾ, ಅಥವಾ ಶಾರ್ಟಾಗಿ ಸ್ವಲ್ಪ ಕಾಲಾವಕಾಶ ಕೊಟ್ಟು ಜಜ್ಮೆಂಟನ್ನು ಅಥವಾ ವರ್ಡಿಕ್ಟನ್ನು ಪ್ರಕಟ ಮಾಡ್ತಾರಾ? ಇದು ನಮ್ಮ ಮುಂದೆ ಇರೋ ದೊಡ್ಡ ಪ್ರಶ್ನೆ. ಯಾಕಂದರೆ ಅಕ್ಟೋಬರ್ 24ಗೆ ಪ್ರೊವಿಷನಲ್ ಲಿಸ್ಟ್ ಅಲೋಕೇಟ್ ಆಗಿತ್ತು, ಅನೌನ್ಸ್ ಆಗಿತ್ತು. ಅಕ್ಟೋಬರ್ 26ಗೆ 27ಗೆ ಓಡ್ ಆಯಿತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ನೋಡ್ತಾ ಹೋದರೆ ಹೆಚ್ಚು ಕಡಿಮೆ ಒಂದು 40 ಡೇಸ್ ಆಯಿತು. ಇಟ್ ಇಸ್ ಅ ಕ್ವಶನ್ ಆಫ್ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಕ್ಯಾಲೆಂಡರ್ ಆ್ಯಂಡ್ ಅಕಾಡೆಮಿಕ್ ಇಯರ್. ಈಗ ಆಲ್ರೆಡಿ ಅವರು ಎಕ್ಸಾಮ್ ಬರೆದು ರಿಸಲ್ಟ್ ಬಂದ ಮೇಲೆ ಕೌನ್ಸಿಲಿಂಗಿಗೆ ವೇಟ್ ಮಾಡಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿ ವೇಟ್ ಮಾಡ್ತಾ ಇರೋದು ನೋಡಿದರೆ 6-7 ತಿಂಗಳು ಆಯಿತು ಹೆಚ್ಚು ಕಡಿಮೆ. ಆಲ್ಮೋಸ್ಟ್ 6 ಮಂತ್ಸ್ ಅಂತೂ ಆಯ್ತು ಅನಿಸುತ್ತೆ ನನಗೆ. ಮೇನಲ್ಲಿ ಎಕ್ಸಾಮ್ ಬರೆದಿರ್ತಾರೆ, ಅಲ್ಲಿಂದ ಇಲ್ಲಿವರೆಗೂ ಹಿಡಿದ್ರೆ 5.5-6 ತಿಂಗಳು ಆಯಿತು. ಅಲ್ಲಿಂದನೂ ಇಲ್ಲಿವರೆಗೂ ಕೂಡ ಒಂದು ಒಳ್ಳೆಯ ಅವಕಾಶಕ್ಕಾಗಿ ಕಾಯ್ತಾ ಕೂತ್ಕೊಂಡಿದ್ರು. ಅದರ ಪ್ರಕಾರ ಪ್ರೊವಿಷನಲ್ ಲಿಸ್ಟ್ ಬಂತು, ಅವ್ರಿಗೂ ಕೂಡ ಸೀಟ್ ಸಿಕ್ಕವ್ರಿಗೆ ಖುಷಿ ಆಗಿತ್ತು. ಇದು ಎಲ್ಲರಿಗೂ ಸಂತದ ವಿಷಯನೇ. ಯಾರಿಗಾದರೂ ಸೀಟ್ ಸಿಕ್ಕರೆ ಯಾವುದೇ ವರ್ಗದ ವಿದ್ಯಾರ್ಥಿಗಳಾಗಲಿ, ಇದು ಪೆಟಿಷನರ್ ಕಡೆಯಿಂದ ಹೇಳ್ತಾ ಇಲ್ಲ ಅಥವಾ ಬೇರೆ ವಿದ್ಯಾರ್ಥಿಗಳ ಕಡೆಯಿಂದ ಹೇಳ್ತಾ ಇಲ್ಲ. ಬಟ್ ಏನಾದರೆ ಅದಕ್ಕೆ ಹೋಲ್ಡ್ ಆಗಲಿ ಸ್ಟೇ ಬಂದಿರೋದ್ರಿಂದ ಪೆಟಿಷನರ್ವ್ರಿಗೂ ಕೂಡ ತೊಂದರೆನೇ. ಯಾಕಂದರೆ ಈ ಕೇಸದ ವರ್ಡಿಕ್ಟ್ ಯಾವ ಥರ ಬರುತ್ತಂತ ಅವ್ರಿಗೂ ಗೊತ್ತಿಲ್ಲ, ಅಥವಾ ಬೇರೆ ವಿದ್ಯಾರ್ಥಿಗಳಿಗೂ ತೊಂದರೆನೇ. ಇದೆಲ್ಲ ಇನ್ನು ಡಿಲೇ ಆಗೋದು ಬೇಡ ಅಂತ ನನ್ನ ವೈಯಕ್ತಿಕ ಭಾವನೆ ಎಲ್ಲ ರೀತಿಯಲ್ಲೂ. ಯಾಕಂದರೆ ಸುಮಾರು ಪೋಷಕರಾಗಲಿ ವಿದ್ಯಾರ್ಥಿಗಳಾಗಲಿ ಇದೊಂದು ಕನಸು ಮೆಡಿಕಲ್ ಸೀಟ್ ಅಂದರೆ. ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡಿರ್ತಾರೆ ಆನರಬಲ್ ಕೋರ್ಟು. ಬೇಗ ಇದನ್ನು ಮತ್ತೊಂದು ಸರ್ತಿ ಲೇಟ್ ಮಾಡ್ದಂಗೆ ಒಂದು ವರ್ಡಿಕ್ಟಿಗೆ ಅಥವಾ ಡಿಸಿಷನ್ಗೆ ಬರ್ತಾರೆ. ಯಾಕಂದರೆ ಸುಮಾರು ವಿದ್ಯಾರ್ಥಿಗಳು ಪೋಷಕರು ತುಂಬ ಕಷ್ಟಪಟ್ಟು ಮೆಡಿಕಲ್ ಸೀಟಿಗೆ ಕಾಯ್ತಾ ಇರ್ತಾರೆ, ಓದಿರ್ತಾರೆ. ಅದ್ರ ಜೊತೆಗೆ ಇವಾಗ ಸುಮಾರು ಪೋಷಕರಾಗಲಿ ವಿದ್ಯಾರ್ಥಿಗಳು ಕಮೆಂಟ್ ಬಾಕ್ಸಲ್ಲಿ ಮೊನ್ನೆ ಬರೀತಾಯಿದ್ರು, 12 ಲಕ್ಷ ಡಿಪಾಸಿಟ್ ಕಟ್ಟಿದ್ದೀವಿ, ಅದ್ರದ್ದು ಕೂಡ ಏನಾಗ್ತಾಯಿಲ್ಲ, ರಿಫಂಡ್ ಆಗಿಲ್ಲ, ಅಥವಾ ಕಾಲೇಜ್ ಅಡ್ಮಿಷನ್ ಕೂಡ ಆಗಿಲ್ಲ. ಇದು ಯಾವ ಥರ ಆಗುತ್ತೆ, ಕಿಯವ್ರ ಕಡೆ ಆಗುತ್ತಾ, ಸ್ಟೂಡೆಂಟ್ಸ್ ಪರವಾಗಿ ಆಗುತ್ತಾ, ಪೆಟಿಷನವ್ರ ಕಡೆ ಆಗುತ್ತಾ, ಇದೆಲ್ಲ ಗೊಂದಲಗಳು ಅವ್ರ ಮನದಲ್ಲಿ ನಡೀತಾ ಇರ್ತವೆ. ಅದು ಕೂಡ ವಿದ್ಯಾರ್ಥಿಗಳು ಈ ವಯಸ್ಸಿನಲ್ಲಿ ಇದ್ರ ಬಗ್ಗೆ ಯೋಚನೆ ಮಾಡೋಕ್ಕೂ ಕೂಡ ಅವ್ರಿಗೆ ಆಗೋದಿಲ್ಲ. ಇಟ್ ಈಸ್ ಬಿಯಾಂಡ್ ದೇರ್ ಥಿಂಕಿಂಗ್ ಲೆವೆಲ್. ಸೊ ಹೀಗೆ ಅದನ್ನೆಲ್ಲ ನೋಡ್ತಾ ಇದ್ದರೆ ಅವ್ರಿಗೂ ಸ್ವಲ್ಪ ಅಪ್ಸೆಟ್ ಆಗಿರುತ್ತೆ. ನಾನು ಮುಂಚೆನೇ ಹೇಳಿದೆ, ಒಂದು ಸರಿ ಕೋರ್ಟಲ್ಲಿ ನಾವು ಎಂಟ್ರಿ ಆದಮೇಲೆ ಯಾವುದೇ ಟೈಮ್ ಸರಿಯಾಗಿ ಡಿಸಿಷನ್ ಬರುತ್ತಂತ ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ಬಟ್ ನೀವು ಈ ಪ್ರಶ್ನೆಗಳ ಬಗ್ಗೆ ಯೋಚನೆ ಮಾಡಿ ಯಾವ ಥರ ವರ್ಡಿಕ್ಟ್ ಬಂದರೆ ಅನುಕೂಲ ಆಗುತ್ತೆ, ಯಾವ ಥರ ಬಂದರೆ ಅನನುಕೂಲ ಆಗುತ್ತೆ,
ಬಟ್ ಇದ್ರ ಬಗ್ಗೆ ನೀವು ಏನು ಮಾತಾಡಿದರೂ ಕೂಡ ಇವಾಗ ಡಿಸೆಂಬರ್ 1ನೇ ತಾರೀಕಿನವರೆಗೂ ಕಾಯಲೇಬೇಕು. ಡಿಸಿಷನ್ ಬಂದರೆ ಅದರ ಪ್ರಕಾರ ನಾವು ನಿಯಮನ ಪಾಲಿಸಲೇಬೇಕು. ಇಲ್ಲ ಅಂತಂದರೆ ಮತ್ತೆ ಮುಂದಕ್ಕೆ ಹೋದರೆ ಮುಂದಿನ ದಿನಾಂಕಕ್ಕೆ ಅಥವಾ ಡೇಟ್ಗೆ ಕಾಯಲೇಬೇಕು. ಇದು ತಪ್ಪಿದ್ದಲ್ಲ. ಬಟ್ ಮೋಸ್ಟ್ಲಿ ಆಗೋದಿಲ್ಲ. ಯಾಕಂದರೆ ಹಿಯರಿಂಗು ಮತ್ತು ಆರ್ಗ್ಯುಮೆಂಟು ಸಬ್ಮಿಷನ್ಸು ಏನೇನಿತ್ತು ಆಲ್ರೆಡಿ ಮೊನ್ನೆ 2 ರೌಂಡಲ್ಲಿ ಆಗಿದೆ. ಇನ್ನು ಜಾಸ್ತಿ ಟೈಮ್ ಮೋಸ್ಟ್ಲಿ ಅವ್ರಿಗೂ ಬೇಕಾಗಿಲ್ಲ ಮತ್ತು ಇವ್ರಿಗೂ ಆನರೇಬಲ್ ಕೋರ್ಟ್ಗೆ ಅದು ಸ್ವಲ್ಪ ಲೇಟ್ ಆಗುತ್ತಂತ ಅನಿಸಿದೆ ಆಲ್ರೆಡಿ. ಮೊನ್ನೆ ಕೂಡ ಪಾಯಿಂಟ್ ರೈಸ್ ಆದಾಗ ವಿಲ್ ಟೇಕ್ ಕೇರ್ ಆಫ್ ದ ಸ್ಟೂಡೆಂಟ್ಸ್ ಕನ್ಸರ್ನ್ಸ್ ಅನ್ನೋ ಥರ ಹೇಳಿದ್ದಾರೆ. ಯಾಕಂದರೆ NMCಗೂ ಕೂಡ ಡೈರೆಕ್ಷನ್ಸ್ ಕೊಡಬೇಕಂತ ಅನಿಸುತ್ತೆ ಅವರು ಕೂಡ, ಅದು ಗೊತ್ತಿಲ್ಲ. ಯಾಕಂದರೆ NMC ಡೆಡ್ಲೈನ್ ಆಲ್ರೆಡಿ ಮುಗಿದು ಹೋಗಿದೆ, ಎಕ್ಸ್ಟೆನ್ಷನ್ ಕೂಡ ಸಿಕ್ಕಿಲ್ಲ. ಸೊ ಈ ಡಿಸಿಷನು ಯಾವುದೇ ಥರ ಬರಲಿ, ಯಾವುದೇ ಥರ ಬಂದರೂ ಕೂಡ ನೀವು ಯಾವುದೇ ನಿರ್ಧಾರಕ್ಕೆ ಬದ್ಧರಾಗಿ ಅದರ ತಕ್ಕಂಗೆ ತಯಾರಿ ಮಾಡ್ಕೊಳ್ಳಿ. ಈ ಸದ್ಯಕ್ಕೇನು ನೀವು ಪ್ಯಾನಿಕ್ ಆಗೋದು ಅವಶ್ಯಕತೆ ಇಲ್ಲ. ಡಿಸಿಷನ್ ಬಂದ ಮೇಲೆ ಡಿಸಿಷನ್ನಲ್ಲಿ ಏನಿರುತ್ತೋ ಅದರ ಪ್ರಕಾರ ನೀವು ನಿಮ್ಮ ಮುಂದಿನ ಆಲೋಚನೆಗಳನ್ನು ಮಾಡಿ ಪ್ಲ್ಯಾನ್ ಮಾಡ್ಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ನಾನು ಭಾವಿಸ್ತೀನಿ. ಇದ್ರ ಬಗ್ಗೆ ನಿಮಗೇನಾದರೂ ಅನಿಸಿಕೆಗಳಿದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ, ಲೈಕ್ ಕೂಡ ಮಾಡಿ. ಥ್ಯಾಂಕ್ ಯು ಅಗೇನ್.